ಮಹಾರಾಷ್ಟ್ರ ಸಿಎಂ ಆಯ್ಕೆಗೆ ಇವತ್ತೇ ಕ್ಲೈಮ್ಯಾಕ್ಸ್ ಡೇ ಅಂತಾನೆ ಹೇಳಬಹುದು. ಇಂದು ಸಿಎಂ ಸ್ಥಾನಕ್ಕೆ ಏಕನಾಥ್ ಶಿಂದೆ ರಾಜೀನಾಮೆಯನ್ನ ಕೊಡ್ತಾರಾ ನೋಡಬೇಕಾಗಿದೆ. ಮಹಾಸಿಂಹಾಸನಕ್ಕಾಗಿ ಏಕನಾಥ್ ಹಾಗೆ ಫಡ್ನವೀಸ್ ನಡುವೆ ರೇಸ್ ನಡೀತಾ ಇದೆ. 231 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿರುವ ಮಹಾಯುತಿ ಮೈತ್ರಿಕೂಟ, ಇದರಲ್ಲಿ 132 ಸ್ಥಾನವನ್ನ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಗೆದ್ದಿದ್ರು. ಇವರೇ ನಾಯಕರಾಗ್ತಾರಾ ನೋಡಬೇಕಾಗಿದೆ. ಇನ್ನು 57 ಶಾಸಕರ ಒಂದು ಕ್ಷೇತ್ರದಲ್ಲಿ ಶಿಂದೆ ಗೆದ್ದಿದ್ರು. 41 ಕ್ಷೇತ್ರದಲ್ಲಿ ಎನ್ಸಿಪಿ ಅಜಿತ್ ಪವಾರ್ ಗೆದ್ದಿದ್ರು. ಇವತ್ತು ಮಹಾರಾಷ್ಟ್ರದಲ್ಲಿ ಯಾರಾಗ್ತಾರೆ ಸಿಎಂ ಅನ್ನೋದಕ್ಕೆ ಕ್ಲೈಮ್ಯಾಕ್ಸ್ ಡೇ ಅಂತಾನೆ ಹೇಳಬಹುದು. ಮಹಾರಾಷ್ಟ್ರದಲ್ಲಿ ಏನು ಮಹಾಯುತಿ ಜಯಭೇರಿಯನ್ನ ಬಾರಿಸಿತ್ತು, ವಿಜಯ ಪತಾಕೆಯನ್ನ ಹಾರಿಸಿತ್ತು. ಆದರೆ ಇನ್ನೂ ಕೂಡ ಸಿಎಂ ಆಯ್ಕೆ ಆಗಿರಲಿಲ್ಲ. ಇವತ್ತು ಕ್ಲೈಮ್ಯಾಕ್ಸ್ ಡೇ ಅಂತಾನೆ ಹೇಳಬಹುದು. 231 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದಂತಹ ಮಹಾಯುತಿ 132 ಸ್ಥಾನವನ್ನ ಬಿಜೆಪಿ ಗೆದ್ದುಕೊಂಡಿತ್ತು. 57 ಸ್ಥಾನವನ್ನ ಏಕನಾಥ್ ಶಿಂದೆ ಗೆದ್ದುಕೊಂಡಿತ್ತು. ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಯನ್ನ ಎದುರಿಸಿತ್ತು ಮಹಾಯುತಿ. ರಿಸಲ್ಟ್ ಬಳಿಕ ಮಹಾಯುತಿಯಲ್ಲಿ ಮುಂದಿನ ಸಿಎಂ ಬಗ್ಗೆ ಚರ್ಚೆ ಆಗ್ತಾ ಇದೆ. ಏಕಾಂಗಿಯಾಗಿ ಹೆಚ್ಚು ಸ್ಥಾನವನ್ನ ಗೆದ್ದಿದ್ರು ಬಿಜೆಪಿ. ಇವರಿಂದ ಹಕ್ಕು ಮಂಡನೆ ಕೂಡ ಆಗತ್ತೆ. ಏಕನಾಥ್ ಶಿಂದೆಯೇ ಸಿಎಂ ಆಗಬೇಕು ಅಂತ ಶಿವಸೇನೆ ಹೇಳ್ತಾ ಇದೆ. ಆದ್ರೆ ಸಿಎಂ ಸ್ಥಾನದ ಮೇಲೆ 3 ಪಕ್ಷದ ನಾಯಕರು ಎನ್ಸಿಪಿ ಹಾಗೆ ಶಿವಸೇನೆ ಬಿಜೆಪಿ ಈ 3 ನಾಯಕರ ಕಣ್ಣಿದೆ. ಸಾಮೂಹಿಕ ನಾಯಕತ್ವದಲ್ಲಿ ಏನು ಚುನಾವಣೆಯನ್ನ ಎದುರಿಸಿದ್ರು ಮಹಾಯುತಿ ಪಕ್ಷದಿಂದ, ರಿಸಲ್ಟ್ ಆದ ಮೇಲೆ ಯಾರಾಗ್ತಾರೆ ಸಿಎಂ ಎನ್ನುವಂತಹ ಚರ್ಚೆ ಆಗ್ತಾ ಇದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ವಿಚಾರ ಅಂದ್ರೆ ಏಕಾಂಗಿ ಹಾಗೆ ಹೆಚ್ಚಿನ ಸ್ಥಾನವನ್ನ ಬಿಜೆಪಿ ಪಡ್ಕೊಂಡಿತ್ತು. ಒಂದು ಕಡೆ ಏಕನಾಥ್ ಶಿಂದೆಯೇ ಸಿಎಂ ಆಗಿ ಮುಂದುವರಿಬೇಕು ಅಂತ ಶಿವಸೇನೆ ಹೇಳ್ತಾ ಇದ್ರೆ, 3 ಸ್ಥಾನದ ನಾಯಕರು ಕೂಡ ಕಣ್ಣನ್ನ ಇಟ್ಟಿರುವಂತದ್ದು. ಮೈತ್ರಿ ಧರ್ಮ ಜಾತಿ ಸಮೀಕರಣ ಫಡ್ನವೀಸ್ಗೆ ಅಡ್ಡಿಯಾಗುವಂತಹ ಸಾಧ್ಯತೆ ಇದೆ. ಮರಾಠ ಸಮುದಾಯದ ಬೆಂಬಲ ಬಿಜೆಪಿಗೆ ಬೇಕೇ ಬೇಕು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ. ಮರಾಠ ಮತಗಳ ಕಾರಣ ಶಿಂದೆಗೆ ಮತ್ತೆ ಅಧಿಕಾರವನ್ನ ದಕ್ಕಿಸಿಕೊಳ್ಳೋದಕ್ಕೆ ಚಾನ್ಸ್ ಸಿಗತ್ತಾ ಅನ್ನೋದನ್ನ ನೋಡಬೇಕು. ಮುಂದೆ ಸ್ಥಳೀಯ ಸಂಸ್ಥೆ ಹಾಗೂ ಬಿಎಂಸಿ ಚುನಾವಣೆ ಕೂಡ ಇರೋದನ್ನ ನೆನಪಿಟ್ಕೊಂಡು ಆಯ್ಕೆಯನ್ನ ಮಾಡಬೇಕಾಗತ್ತೆ. ಮುಂಬೈ ನಗರದಲ್ಲಿ ಮರಾಠ ಮತಗಳೇ ನಿರ್ಣಾಯಕ ಅಂತ ಹೇಳಬಹುದು. ಮೈತ್ರಿ ಧರ್ಮ ಜಾತಿ ಸಮೀಕರಣದ ವಿಚಾರ ಎಲ್ಲೋ ಒಂದ್ ಕಡೆ ಫಡ್ನವೀಸ್ಗೆ ಅಡ್ಡಿಯಾಗುವಂತಹ ಸಾಧ್ಯತೆ ಇದೆ ಸಿಎಂ ಸೀಟ್ನ ಏರಿಕೆ ಆಗೋದಕ್ಕೆ. ಯಾಕಂದ್ರೆ ಮರಾಠ ಮತಗಳ ಕಾರಣವೇ ಶಿಂದೆ ಈ ಹಿಂದೆ ಸಿಎಂ ಆಗೋದಕ್ಕೂ ಕಾರಣ, ಹಾಗೆ ಮುಂದೆ ಕೂಡ ಸಿಎಂ ಆಗೋದಕ್ಕೂ ಇದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ ಅಂತ ನೋಡ್ಬೇಕು. ಯಾಕಂದ್ರೆ ಇನ್ನು ಮುಂದೆ ಸ್ಥಳೀಯ ಸಂಸ್ಥೆ ಹಾಗೂ ಬಿಎಂಸಿ ಚುನಾವಣೆ ಕೂಡ ಇರೋದ್ರಿಂದ ಇದನ್ನ ಕೂಡ ಗಮನ ಇಟ್ಕೊಳ್ಬೇಕು. ಕರ್ನಾಟಕದ ಮಾದರಿಯಲ್ಲಿ ಅಧಿಕಾರವನ್ನ ಹಂಚಿಕೆ ಮಾಡುವಂತಹ ಸಾಧ್ಯತೆ ಕೂಡ ಮಹಾರಾಷ್ಟ್ರದಲ್ಲಿ ಇದೆ. 50:50 ಮಾದರಿಯಲ್ಲಿ ಸಿಎಂ ಸ್ಥಾನವನ್ನ ಹಂಚಿಕೆ ಮಾಡುವ ನಿರೀಕ್ಷೆ ಕೂಡ ಇದೆ. ಬಿಜೆಪಿಗೆ ಸಿಎಂ ಸ್ಥಾನ ನೀಡಿ ಮಿತ್ರ ಪಕ್ಷಗಳಿಗೆ ಡಿಸಿಎಂ ಸ್ಥಾನವನ್ನ ಕೂಡ ನೀಡಬಹುದು. ಕೇಂದ್ರದಲ್ಲಿ ಮಿತ್ರ ಪಕ್ಷಗಳಿಗೆ ಅಧಿಕಾರವನ್ನ ಕೂಡ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಿಂದ ಅಚ್ಚರಿಯಾದ ವ್ಯಕ್ತಿಗೆ ಸಿಎಂ ಸ್ಥಾನವನ್ನ ಕೂಡ ನೀಡುವಂತಹ ಸಾಧ್ಯತೆ ಇದೆ. ಸಿಎಂ ಆಗಿ ಶಿಂದೆ ಮುಂದುವರೆದ್ರೂ ಕೂಡ ಯಾವುದೇ ಅಚ್ಚರಿ ಇಲ್ಲ. ನಿತಿನ್ ಗಡ್ಕರಿ ಬಗ್ಗೆಯೂ ಕೂಡ ಆರ್ಎಸ್ಎಸ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಕರ್ನಾಟಕದ ಮಾದರಿಯಲ್ಲಿ ಅಧಿಕಾರವನ್ನ 50:50 ಮಾದರಿಯಲ್ಲಿ ಸೀಟನ್ನ ಹಂಚಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಅಂದ್ರೆ ಬಿಜೆಪಿ ಸ್ಥಾನದಲ್ಲೇ ಬೇರೊಬ್ಬ ನಾಯಕನಿಗೂ ಕೂಡ ಸಿಎಂ ಸ್ಥಾನವನ್ನ ನೀಡಬಹುದು. ಅಥವಾ ಸಿಎಂ ಆಗಿ ಏನು ಶಿಂದೆ ಅವರೇ ಕಂಟಿನ್ಯೂ ಮಾಡಿದ್ರು ಕೂಡ ಯಾವುದೇ ಅಚ್ಚರಿ ಇಲ್ಲ. ಇದರ ನಡುವೆಯೇ ನಿತಿನ್ ಗಡ್ಕರಿ ಅವರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ ಅಂತ ಕೇಳಲಾಗ್ತಾ ಇದೆ.